ಇದ್ರೊಳಗೆ ಏನಾದ್ರು ಟ್ರಾಫಿಕ್ ಆದ್ರೆ ಉಸಿರುಗಟ್ಟಿ ಸತ್ತೋಗೋದು ಗ್ಯಾರಂಟಿ. ಪಂಜಾಬಿಂದ ಹೊರಡ್ತಾ ಇದ್ದೀನಿ, ಲಗೇಜ್ ಎಲ್ಲ ತಗೊಂಡು ಕೆಳಗೆ ಬರ್ತಿದ್ದೀನಿ. ಇನ್ನೂ ಬೈಕ್ ಕಟ್ಟಿಲ್ಲ. ಎರಡನೇದ ಮೂರನೇದು ಫ್ಲೋರಿಗೆ ರೂಮ್, ಲಗೇಜ್ ಎತ್ಕೊಂಡು ಹೋಗೋದೇ ದೊಡ್ಡ ಕಷ್ಟ. ಹೋಗಿ ಪ್ಯಾಕಿಂಗ್ ಮಾಡಿ ಇನ್ನೊಂದು ಹೊರಡದೆ. ಇವತ್ತು ನಮ್ಮದು ಡೆಸ್ಟಿನೇಷನ್ ಮನಾಲಿ. ಓಕೆ, ಪಂಜಾಬಲ್ಲಿ ಒಂದು ಒಂದು ರೆಸ್ಟೋರೆಂಟಿಗೆ ಬಂದೆ ಬ್ರೇಕ್ಫಾಸ್ಟ್ ಮಾಡುವ ಅಂತ. 2 ಆಲೂ ಪರೋಟ ಹೇಳಿದ್ದೀನಿ, ಒಂದು ಲೆಮನ್ ಟೀ ಹೇಳಿದ್ದೀನಿ, ಆಮೇಲೆ ಮಿಕ್ಸೆಡ್ ಪಲ್ಯ ಹೇಳಿದ್ದೀನಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಂದಮೇಲೆ ನೋಡುವ. ಓಕೆ, ಬಂದಮೇಲೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಬಂದಿದೆ. ಲೆಮನ್ ಟೀ ಹೇಳಿದೆ, ಆಲೂ ಪರೋಟ ಹೇಳಿದೆ, ಮತ್ತು ಒಂದು ಪಲ್ಯ ಹೇಳಿದೆ. ರೆಡಿಯಾಗಿ ಬಂದಿದೆ. ಸರಿ, ತಿಂದ್ಬಿಟ್ಟು ಆಮೇಲೆ ಕಮೆಂಟ್ಸ್ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ, ಸಖತ್ತಾಗಿದೆ. ಪನ್ನೀರೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದಾರೆ. ಬೀನ್ಸ್, ಕ್ಯಾರೆಟ್, ತುಂಬ ಚೆನ್ನಾಗಿದೆ. ಮನಾಲಿಗೆ ಇನ್ನೂ ಒಂದು 200 ಕಿಲೋಮೀಟರ್ ಇದೆ. ವಾರೇ 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 ವಾವ್. ಇಲ್ಲಿ ನೋಡಿ ಬ್ಲಾಕ್ ಹೆಂಗಿದೆ ಅಂತ. ನಾವು ಹೆಂಗೆ ಹೋಗ್ಲಿ ಹಿಂಗಿದ್ರೆ? ಯಾವ ರೋಡಲ್ಲಿ ಹೋಗೋಣ? ಟೋಲ್ ಟ್ಯಾಕ್ಸ್ ಓನ್ಲಿ ಫಾರ್ ಕಾರ್. ಈಗ ಹಿಮಾಚಲ ಪ್ರದೇಶ ಎಂಟ್ರಿ ಆಗಿದ್ದೀವಿ. ಲವ್ಲಿ, ನಮ್ ಗಾಡಿ ತಕೊಂಡು ಎಲ್ಲಿಂದ ಬಂದಿದ್ದೀವಿ ನೋಡಿ, ಎಲ್ಲಿವರೆಗೆ ಒಬ್ಬನೇ. ಇದು ಒಂಥರ ಮಜಾನೇ ಬಿಡಿ. 93. ಅಯ್ಯಯ್ಯೋ, ಮಿಸ್ ಮಾಡ್ಕೊಂಡಲ್ವಾ? ಸ್ವಲ್ಪ ಕಮ್ಮಿಗೆ ಹಾಕ್ಬೇಕಿತ್ತಲ್ಲಿ. ಆಗ ಬರೀ ಅಲ್ಲಿ 97, ಇದು 93 ರೂಪಾಯಿ ಪೆಟ್ರೋಲಿಗೆ. ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಬರೀ 93 ರೂಪಾಯಿ ಈ ಬೆಟ್ಟದಲ್ಲಿ. ಅಲ್ಲಿ ಎಲ್ಲ 107 ಗಂಟೆ ಹೋಗಿದೆ ಮಹಾರಾಷ್ಟ್ರದಲ್ಲಿ. 93 ಮಿಸ್ ಮಾಡ್ಕೊಂಡಲ್ಲ. ಯಾವ ಟನಲ್ ಇದು? ಟನಲ್ ತಾನೆ? ಹೌದು, ಟನಲ್. ಯಾವ್ದೊಂದು ಒಳ್ಳೆ ಒಂದು ಟನಲ್ ಒಳಗೆ ಪಾಸ್ ಆಯ್ತಿದೀವಿ. ಏನ್ ಕತೆ, ಎಷ್ಟು ದೂರ ಇದೆ ಅಂತೆಲ್ಲ ಗೊತ್ತಿಲ್ಲ, ನೋಡುವ. ಟನಲ್ ನಂಬರ್ 1. ಏನು ಕೂಡ ಕಾಣ್ತಿಲ್ಲ, ಫುಲ್ ಧೂಳು. ನಮ್ಮ ಹತ್ರ ಒಂದು ಪವರ್ ಇದೆಯಲ್ಲ, ಪವರ್ ಕೊಡುವ. ಈ ಪವರ್ ಕೊಡುವ. ಎಷ್ಟು ದೂರ ಇದೆ ಇದು? ಇದ್ರೊಳಗೆ ಏನಾದ್ರು ಟ್ರಾಫಿಕ್ ಆದ್ರೆ ಉಸಿರುಗಟ್ಟಿ ಸತ್ತೋಗೋದು ಗ್ಯಾರಂಟಿ. ಆಯ್ತಿಲ್ಲ, ಅಷ್ಟೊಂದು ಧೂಳಿದೆ ಇದ್ರೊಳಗೆ. ಓ ಮೈ ಗಾಡ್. ಮಸ್ತ್ ಕರಂದರ್. ಮೈ ಗಾಡ್, ಯೋಚನೆ ಮಾಡಿದ ನನಗೆ ನನ್ನ ಮೇಲೆ ಖುಷಿ ಆಯ್ತು. ಸಾಧಿಸ್ಬಿಟ್ಟಿದ್ದೀನಲ್ಲ ಅಂತ. ಕೊಡಗಿನಿಂದ ಸೋಲೋ ರೈಡ್ ಮಾಡ್ತಿರೋದು ನಾನೇ ಅನ್ಸುತ್ತೆ ಲಡಾಖಿಗೆ. ನಂಬರ್ 2. ಪುನಃ ಒಂದು ಟನಲ್ ಒಳಗೆ ನಿಂತಾ ಇದೀವಿ. ಗೆಟ್ ರೆಡಿ, ತಗೊಳ್ಳಿ. ಸ್ಟಾರ್ಟ್. ಇದು ಚಿಕ್ಕದು. ಹಾಗೆ 2 ಟನಲ್ ಮುಗಿಸಾಯ್ತು. ಹೊರಗೆ ಬರುವಾಗಲೂ ಈ ತರ ಒಂಥರ ವಿಚಿತ್ರ, ಬೇರೊಂದು ಲೋಕಕ್ಕೆ ಹೋಗಿದಂಗ ಆಯ್ತು. ಒಂದು ಟನಲ್ ಮುಗಿಸಿ ಹೊರಗೆ ಬರುವಾಗ ಇವತ್ತು ಎಷ್ಟು ಸುಂದರವಾದ ಒಂದು ಜಾಗದಲ್ಲಿ ನಾನು ಸ್ಟೇ ಆಯ್ತಿದ್ದೀನಿ. ದೇವ್ರಿ, ನಾನು ಫುಲ್ ಹ್ಯಾಪಿ. ಮನಾಲಿಯಲ್ಲಿ ಇವತ್ತು ನಾವು ಸ್ಟೇ ಮಾಡ್ತಾ ಇದ್ದೀನಿ. ನನಗೆ ಬೇಕು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೋದಿತ್ತು, ಬೇಡ, ನಾನು ಇಲ್ಲಿ ಮನಾಲಿಯಲ್ಲೇ ಸ್ಟೇ ಮಾಡ್ತೀನಿ ಇವತ್ತು.
ಮನಾಲಿ 170 ಕಿಲೋಮೀಟರ್. ಸಿಮ್ಲಾಗ್ ಹೋಗ್ಬೇಕು ಅಂತ ಹೇಳಿದ್ರೆ ಈ ಕಡೆ ರೈಟ್ ಸೈಡ್ ತಗೊಳ್ಬೇಕು. ಮನಾಲಿ ಹೋಗ್ಬೇಕು ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ತಗೊಳ್ಬೇಕು. ನಮ್ಮ ಟಾರ್ಗೆಟ್ ಮನಾಲಿ. ಶಿಮ್ಲಾಗಲ್ಲಿ ಈಗ ಹೋದ ಮೂಡಿಲ್ಲ. ಚೆಕಿಂಗ್ ಏನಾದ್ರು ಇರ್ಬೇಕು ಅನ್ಸುತ್ತೆ, ನೋಡುವ. ಕೊನೆಗೆ ಸಿಕ್ಬಿಟ್ಟ ನೋಡಿ ಕರ್ನಾಟಕದವನು. ಕನ್ನಡ ಅಲ್ವಾ? ಕರ್ನಾಟಕ ಗಾಡಿ ಅಲ್ವಾ? ಕನ್ನಡ ಅಲ್ವಾ? ಅಂಡರ್ಸ್ಟ್ಯಾಂಡ್. ಕೇರಳ. ಅಪ್ಪ ಮಲಯಾಳಿ. എവിടെ പോയാൽ കിട്ടുമെന്നല്ല. ಗಾಡಿ ನೋಡ್ಬಿಟ್ಟು ನಾ ಕನ್ನಡದವ್ರು ತಗೊಂಡಿದ್ದೆ. ನೋಡಿದ್ರೆ ಅವ್ರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರು ಮಲಯಾಳಿ. ಅವರು எந்த ஊரு? அப்ப மகனா? அப்ப மக ஐயா செம. நாங்க கர்நாடகா, கொடகு. தெரியுமா? எங்க ஸ்டே எங்க பண்றீங்க? அல்ல டென்ட்டா? ஓகே ஓகே. எவ்வளவு நாள் ஆச்சு கிளம்பிட்டு? ஓ அப்படி. பிளாக் ஒன்னும் இல்லையா? பிளாக் இல்லையா? ஒன்னு வீடியோ ஒன்னும் பண்றது இல்லையா? பண்றீங்களா? இது என்ன சேனல்? யூடியூபா? என்ன சேனல் பேரு? என்ன? ஓகே ಸರಿ ವಾಂಗೆ ಕಡಿಕಲ. ಸೂಪರ್. ನೋಡಿ ಇದೇ ಹೇಳೋದು, ಈ ತರ ಒಂದು ರೈಡ್ ಅಲ್ಲಿ ಏನೆಲ್ಲ ನೋಡ್ಬೋದು ಅಂತ. ಅಪ್ಪ ಮಗ ನೋಡಿ ಹೋಯ್ತಿರೋದು ಕನ್ಯಾಕುಮಾರಿ ಟು ಲಡಾಖ್. ಅದು ಬ್ಲಾಗ್ ಹೆಸರು ಹೇಳ್ಬೋದು, ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ. ಮತ್ತೆ ಅವ್ರನ್ನೆಲ್ಲ ಹಿಡಿಗಿದ್ದೀನಿ, ಬಿಡಿ, ತೊಂದ್ರೆ ಇಲ್ಲ. ಯಾವ ಗಾಡಿ ಆದ್ರೂ ಏನ್ ತೊಂದ್ರೆ ಇಲ್ಲ. ಹೋಗ್ಬೇಕು ಅಂತ ಹೇಳಿ ಅವ್ರ ಮನಸ್ಸು ಇಟ್ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬೋದು. ಪೆಟ್ರೋಲ್ ಬಂಕ್ ಅಲ್ಲಿ ಟೆಂಟ್ ಹಾಕೊಳ್ತಾರೆ, ಬರ್ದಾ ಇದಾರೆ ನೋಡಿ. ನಮ್ಮ ತಮಿಳ್ನಾಡು ಟೀಮ್ ಅವ್ರದ್ದು ಇಲ್ಲಿದ್ದಾರೆ ನೋಡಿ, ತಂದೆ ಮಗ. ತಿಳ್ಕೊಂಡಿದ್ದೀವ್ರು ಅಲ್ಲಿ ಮುಂದೆ ಸಿಗ್ತಾರೆ, ಎತ್ಬೋದು ಇವ್ರನ್ನ ಅಂತ. ಹುಡುಗ ನೋಡಿ ಬ್ಯಾಕಲ್ಲಿ ಮ್ಯಾಪ್ ಹೇಳ್ಕೊಂಡು ಇದನ್ನ ರೂಟ್ ಹೇಳ್ತಾ ಇದ್ದಾನೆ, ಮ್ಯಾಪ್ ನೋಡ್ಕೊಂಡು. TN38 ಏನೋ ಒಂದು ಟೀ ಆದ್ರೂ ಕುಡಿಸ್ಬೋದಿತ್ತು ಅವ್ರಿಗೆ ಅಲ್ವಾ? ಸುಮ್ಮನೆ ಹೇಳಿ ನೋಡುವ, ಬಂದ್ರೆ ಒಂದು ಟೀ ಕುಡಿಸುವ. தம்பி டீ சாப்பிடலாமா? சாப்பிட்டீங்களா? இது ஜூஸ் கொஞ்சம் குடிச்சிட்டு போலாமா? ಮೈಸೂರು அந்த சைடு, இந்த ಮಡಿಕೇರಿ, ಉಡುಪಿ. ಇಲ್ಲ ಇಲ್ಲ, ಹಂಗಿದೆ. ಮೈಸೂರು ஒரு 100 ಕಿಲೋಮೀಟರ್ ತಾಂಡಾಗ ಕೊಡಗದ. तीन से சரபத்தன. இது எது சாப்பிடுறீங்க? இது சாப்பிடுறீங்களா, கரும்பு ஜூஸ் சாப்பிடுறீங்களா? உங்களுக்கு எது வேணும் சொல்லுங்க. கரும்பு ஜூஸ் சாப்பிடுறீங்களா? ಚಿಕ್ಕ ರೋಡ್ ಇದೆಲ್ಲ ನುಗ್ಗಿ ಬರ್ತಾರೆ. ಏನ್ ಮಾಡೋದಿದೆ? ಅಲ್ಲಿ ನೋಡಿ ಫುಲ್ ಹಿಮ ಬಂದು ಬಿಟ್ಟಿದೆ. ಬೆಟ್ಟದ ಮೇಲೆ ಫುಲ್ ಹಿಮ ಇದೆ ನೋಡಿ ಅಲ್ಲಿ. ಜಸ್ಟ್ ಮಿಸ್ ಪಾಪ, ಅದನ್ನು ಬಿಟ್ಟ.
ಇವಾಗ ನೋಡಿ ಕಾಣ್ತದೆ ಸ್ನೋ. ನೋಡಿರಿ ಡೈರೆಕ್ಟ್ ಮೇಲೆ ಕಾಣ್ತಂದ್ರೆ ಅದೆಲ್ಲ ಸ್ನೋನೇ. ಏ ಚಂದ ಕಣಮಿ. ಎಂತ ಕ್ರೌಡ್ ಮಾರ್ರೆ ಇದು. पार्किंग नहीं है इधर ही है। ये कैमरा ये लगा है कोई दिक्कत नहीं। पानी की प्रॉब्लम नहीं है ना? बिल्कुल नहीं सर, 1% नहीं है। हाँ कितना स्टेप्स है इधर पास में, क्या भी नहीं है। लगा हुआ है, मैं हेल्प करता हूँ ना बैग ऊपर ले जाने के लिए। इतना ऊपर है तो वहाँ में रख देंगे, बहुत जल्दी। बोलो कितना बोलो। ರೂಮ್ ಮಾಡಿರೋದು ನಮ್ಮ ಗಾಡಿ ನೋಡಿ ಇಲ್ಲಿ ಪಾರ್ಕಿಂಗ್ ಆಗಿದೆ. ಮಡಿಗೆನೋ ಹೋಗ್ಬೇಕು ನಾನು, ಬಟ್ ಲಗೇಜ್ ಎಲ್ಲ ಇವರೇ ತಂದು ಕೊಡ್ತರು. ಇವರೇ ನಮಗೆ ರೂಮ್ ಎಲ್ಲ ಮಾಡಿಕೊಟ್ಟಿದ್ದು. ಚೆನ್ನಾಗಿ ಮಾತಾಡ್ತಾರೆ. हाँ जी सर, नमस्कार जी। हाँ सर, हमारे पास सस्ता रूम होता है, सबसे बढ़िया रूम है। ओके 1 लाख रूम, ठीक है सर। ಮನೇಲಿಗೆ ಯಾರಂಗೆ ಬರಂಗಿದ್ರೆ ಹೋಟೆಲ್ का नाम बोलो जी। हाँ, होटल ईमान गेस्ट हाउस है जी मेरी। ಹಾಂ ಇಮಾನ್ ಗೆಸ್ಟ್ ಹೌಸ್ ಅಂತ. जी जी जी। ನೀವು ಯಾರಾದರೂ ಈ ಕಡೆ ಮನಾಲಿ ಕಡೆ ಬರಂಗಿದ್ರೆ ಇಮಾನ್ ಗೆಸ್ಟ್ ಹೌಸ್ ಅಂತ ಯಾರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ. ಬಟ್ ತುಂಬ ಕಡಿಮೆ ರೇಟಿಗೆ ಕೊಡ್ತಾರೆ. ये बच्चों का यार। बनाना होता है। ಹಾಂ ये पूरा सटा हुआ है। ನಮ್ಮ ರೂಮ್, ನಮ್ಮ ಸಾಮಾನುಗಳನ್ನೆಲ್ಲ ಬೇಕಾಬಿಟ್ಟು ಹಾಕಿರ್ತೀವಿ. ಹಂಗೆ ತೆಗೆದು ಹಾಕೊಳ್ಳೋದು, ಹೋಗೋದು. ಟಿ ವಿ ಎಲ್ಲ ಬಿಟ್ಟಿದ್ದಾರೆ. ಒಂದು ರೌಂಡ್ ಹೋಗಿ ಬಂದೆ. ಏನು ವಿಷಯ ಅಂದರೆ ಸಖತ್ ಕ್ರೌಡ್, ತುಂಬ ಜನ ಇದ್ದಾರೆ ಇವಾಗ ಮನಾಲಿಯಲ್ಲಿ. ಜಸ್ಟ್ ಒಂದು ರೌಂಡ್ ಹೋಗ್ಬಿಟ್ಟು ಹಾಗೆ ಬಂದೆ ರೂಮಿಗೆ. ಓಕೆ, ಇನ್ನು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಅದೆಲ್ಲ ಮಾಡ್ಕೊಂಡು ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡ್ತೀನಿ. ಹೊರಗೆ ಹೋಗಿ ಪಿರಾನ್ ಹಿಡಿದು ಉಂಟು, ಅಷ್ಟು ಜನ ಇದ್ದಾರೆ.